ದೇವ್ರೆ ನೀನೇ ಗತಿ. ಹಾಯ್. ಹಾಯ್ ಗಿರಿ. ಮೇಡಮ್ ಇದಾರಾ? ಇದಾರೆ, ಕುತ್ಕೊಳ್ಳಿ, ಬರ್ತಾರೆ. ಜನಗಳು ನನ್ ನೋಡಕ್ಕೆ ಕ್ಯೂ ನಿಂತ್ಕೋತಾರೆ, ಅಂಥದ್ರಲ್ಲಿ ತಲೆ ತಗಸ್ಕೊಂಡ್ ಕೂತಿದ್ಯಾ? ಏನು ಈ ಕಡೆ ಬಂದಿದ್ದು? ಅದು ಕಲೆಕ್ಷನ್ಗೆ ಮೇಡಮ್. ಏನು, ನಂಗೂ ನಿಗೂ ಕನೆಕ್ಷನ್? ಕನೆಕ್ಷನ್ ಅಲ್ಲ ಮೇಡಮ್, ಕಲೆಕ್ಷನ್. ಹಾಲು ನೀರು ಪೇಪರ್ ಎಲ್ಲ ಸೇರಿ 900 ರೂಪಾಯಿ ಆಗಿದೆ ಮೇಡಮ್. ತಗೊಳ್ಳಿ. ಬಿಲ್ ಪೇ ಮಾಡ್ಬೇಕಾ? ಕೊಡ್ತೀನಿ. ಹೇಳು ಗಿರಿ, ತಣ್ಣಗಿರೋ ಕೂಲ್ ಡ್ರಿಂಕ್ಸ್ ಬೇಕಾ? ಏನು ಬೇಡ, ನಂಗೆ ದುಡ್ಡು ಕೊಟ್ಬಿಡಿ, ನಾ ಹೋಗ್ತೀನಿ. ನಮ್ ಮನೆಗ್ ಬರೋರೆಲ್ಲ ನನ್ ಜೊತೆಲೇ ಇರ್ಬೇಕು ಅಂತ ಆಸೆ ಪಡ್ತಾರೆ. ನೀನ್ ತಿಂಗಳಿಗೊಂದ್ಸತಿ ಬರ್ತೀಯಾ, ಬಿಲ್ ಕೊಡಿ, ಹೋಗ್ತೀನಿ ಹೋಗ್ತೀನಿ ಅಂತೀಯ. ಸ್ವಲ್ಪ ಹೊತ್ತು ನನ್ ಜೊತೆಲೇ ಇರ್ಬೋದಲ್ವಾ? ಬಿಲ್ ಕೊಡಿ ಸಾಕು. ಗಿರಿ, ನೋಡಿದ್ಯಾ? ಆ ಗಾಳಿ ಸೀದಾ ಒಳಗ್ ಬಂದು ಮುಚ್ಚಿರೋ ನೈಟಿನ ಮೇಲಿಗೆ ಹಾರಿಸಿ ತೆಗ್ದಿರೋ ಡೋರ್ನ ಹಾಕ್ಬಿಡ್ತು. ಇದ್ರ ಅರ್ಥ ಏನ್ ಗೊತ್ತಾ? ಅಯ್ಯೋ, ನಿಮ್ ಸಿನಿಮಾ ಡೈಲಾಗೆಲ್ಲ ನನಗ ಅರ್ಥ ಆಗಲ್ಲಪ್ಪ. ನಂಗೆ ದುಡ್ಡು ಕೊಡಿ, ನಾ ಹೋಗ್ಬೇಕು. ಹಾಲ್ ಕುಡಿದ್ರೆ ಮಾತ್ರ ದುಡ್ಡು ಕೊಡೋದು. ನೀವು ದುಡ್ಡು ಕೊಟ್ರೆ ನಾ ಹಾಲು ಕುಡಿಯೋದು. ಓಕೆ. ಹಬ್ಬ, ಈ ತಿಂಗಳು ತಪ್ಪಿಸ್ಕೊಂಡೆ. ಹೇಗಿದೆ ಜಾಮ್? ಹಬ್ಬ, ಅಯ್ಯೋ ಶಿವನೇ. ಮಾಮ, 603 ಕಲೆಕ್ಷನ್ ಆಯ್ತಾ? ನಾವು ಹೊರಗೆ ಹೋಗುತ್ತಿದ್ದೇವೆ, ಬರುವುದು ಲೇಟ್ ಆಗುತ್ತದೆ. ಲಿಫ್ಟ್ ಕೆಟ್ಟೋಗಿದೆ ಅಂತ 6th ಫ್ಲೋರ್ಗೆ ಹತ್ತು ಬಂದ್ವಲ್ಲೋ. ನಡಿ ಹೋಗೋಣ. ಸರಿ ಮಾಮ, ಒಂದ್ ಐಡಿಯಾ. ಹೋಗಳು. ಈ ಚೀಟಿ ಹಿಂದೆ ನಾವು ನಿಮ್ಮ ಮನೆಗೆ ಬಂದಿಲ್ಲ ಅಂತ ಬರ್ದಿಟ್ಟು ಹೋಗೋಣವಾ? ಅವನಿಗೆ ಮೆಣಸಿನ್ಕಾಯಿ ಇಟ್ಟಂಗಾಗತ್ತೆ. ನಡಿಯಲ್ಲ. ನೋಡಿ, ಬೀನ್ಸ್ ಹೇಗಪ್ಪ? 5 ರೂಪಾಯಿ. ಅರ್ಧ ಕೆಜಿ ಕೊಡಿ. ಸ್ವಲ್ಪ ಇದೆ. ಬೇಕಿತ್ತ ಇದೆಲ್ಲ? ಆ ಕಲೆಕ್ಷನ್ ನಿನ್ನ ಫೇಸ್ಗಿದೆಲ್ಲ ಅಲ್ಲ. ಓವರ್ ಆಕ್ಟಿಂಗ್ ಬೇಡ, ಹೊರಡು. ಟ್ರೈ ಮಾಡ್ಸಿ. ಹಾಯ್. ಅಕ್ಕ, ಗುಡ್ ನ್ಯೂಸ್. ಏನು ಅದು? ಅಪ್ಪನ್ ಸಿಟ್ಟು ಪೂರ್ತಿ ಕಡಿಮೆ ಆಗಿದೆ. ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ನೀವು ಬರ್ಬೇಕಂತೆ. ನೀನು ಭಾವನೆ ಪೂಜೆ ಮಾಡ್ಬೇಕಂತೆ. ಅಪ್ಪನ್ ಮನ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೋ. ಏನಿದು? ಅಮ್ಮ ಸ್ವೀಟ್ ಮಾಡಿ ಕಳ್ಸಿದ್ದಾರೆ. ಈ ತರ ಮನೆಗ್ ಬರೋ ವೇಸ್ಟ್ ಬಾಡಿಗಳಿಗೆಲ್ಲ ಕೊಡಬಾರ್ದಂತೆ. ಹಾಗಾದ್ರೆ ನಾನು ಹೇಳಿಲ್ಲ, ಅಮ್ಮನೇ ಹೇಳ್ ಕಳ್ಸಿದ್ರು. ಇನ್ನೇನ್ ಹೇಳ್ ಕಳ್ಸ್ಯಾರ ನಮ್ಮ ಮತ್ತೆ ಅವರು? ಹಾಯ್ ಬಾವ್ಸ್. ಹಾಯ್. ಕಾಲ್ ಕೊಡು. ಭಾವ, ಇದೇನಿದೆ ಅನ್ಯಾಯ? ಇದನ್ನ ನೋಡಕ ನಾನು ಇಷ್ಟೆಲ್ಲ ತಿಪ್ಪರ್ಲಾಗ ಹೊಡೆದು ರಿಜಿಸ್ಟರ್ ಆಫೀಸಲ್ಲಿ ರೀಲ್ ಬಿಟ್ಟು ನೀವಿಬ್ರು ಮದುವೆ ಮಾಡ್ತಿದ್ದು. ಅವಳು ನನ್ಗೆ ಅಕ್ಕನೇ ಇರ್ಬೋದು, ಆದ್ರೆ ನೀವು ಒಂದು ಹೆಂಗಸಿನ ಕಾಲ್ ಮುಟ್ಟಿ ಇಡೀ ಗಂಡು ಕುಲಕ್ಕೆ ಅವಮಾನ ಮಾಡ್ತಿದ್ದೀರಾ. ಛೇ! ಏಯ್, ಸಾಕ್ ನಿಲ್ಸೋ ನೀನ್ ಓವರ್ ಆಕ್ಟಿಂಗ್. ಇದ್ರಲ್ಲೇನು ಅವಮಾನ? ಅವ್ರು ಮುಟ್ತಿರೋದು ಅವ್ರ ಹೆಂಡತಿ ಕಾಲ್ನ, ನಿಂತರ ಬೇರೆ ಹೆಂಗ್ಸ್ ಕಾಲ್ನ ಹಿಡ್ಕೊಂಡಿಲ್ವಲ್ಲ. ಏನೋ ನಾನು ಹೆಂಗಸಿನ ಕಾಲ್ ಹಿಡ್ಕೊಂಡ? ನಾನ್ ಹೋಗ್ ಬರ್ತೀನಿ. ನೀನ್ ಕುತ್ಕೋ ಐಶ್ವರ್ಯ. ಸ್ವಾಭಿಮಾನ ಅನ್ನೋದು ಗಂಡಸ್ರಿಗೆ ಮಾತ್ರ ಅಲ್ಲ, ಹೆಂಗಸ್ರಿಗೂ ಇರುತ್ತೆ. ಹಲೋ, ಈ ಗಿರಿಗೆ ಕೈ ಕಾಲ್ ಮುರ್ದ ಅಭ್ಯಾಸ ಅಷ್ಟೇ ಹೊರತು ಕಾಲ್ ಹಿಡ್ಕೊಂಡಲ್ಲ. ಓಹೋ, ಅವತ್ ನಮ್ಮ ಮನೇಲಿ ಹಾಲು ಹೋಗ್ಸೋ ದಿನ ಇವಳು ಕಾಲ್ ಹಿಡ್ಕೊಂಡೆ ತಾನೆ ಮ್ಯೂಸಿಕ್ ಆಫ್ ಮಾಡ್ಸಿದ್ದು. ಎದಳ ಮೇಲೆ ಈ ತರ ಆಸೆಗಳೆಲ್ಲ ಇದೆಯಾ ನಿಂಗೆ?
ಹೇಳೆ ನಾನ್ ನಿನ್ ಕಾಲ್ ಹಿಡ್ಕೊಂಡ ಇಲ್ಲ ಅದು- ಯಾವಾಗ್ಲೂ ಹಿಡ್ಕೊಂಡೆ ನಿನ್ ಕಾಲ್ ನಾನು ಸುಮ್ನೆ ಸುಳ್ಳು ಹೇಳ್ತೀಯಾ ಕುದ್ರೆ ಇನ್ನೊಂದ್ಸಲ ಏನಾದ್ರೂ ಈ ತರ ಸುಳ್ಳು ಹೇಳಿದ್ರೆ ನಿಜ ಹೇಳಕ್ ನಾಲ್ಗೆ ಇರಬಾರ್ದು ಕಟ್ ಮಾಡ್ಬಿಡ್ತೀನಿ ನಿನ್ನ ಅಕ್ಕ ಏನಕ್ಕ ನೀನು ಗಣೇಶ ಬಂದ್ ಹಾಲು ಕುಡಿತು ಅಂದ್ರೆ ನಂಬ್ತೀಯ ಓಕೆ ಇಲಿ ಬಂದ್ ಪ್ರಸಾದ ತಿಂತು ಅಂದ್ರು ನಂಬ್ತೀಯ ಅಯ್ಯ ನೀವ್ ಕಾಲ್ ಹಿಡ್ಕೊಳ್ಳಿ ನಾ ಬರ್ತೀನಿ ನನ್ ತಮ್ಮ ನಿನ್ ಕಾಲ್ ಹಿಡ್ಕೊಂಡ ಮತ್ತವತ್ ಯಾಕೆ ಸುಳ್ಳು ಹೇಳ್ದೆ? ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ತಾನೆ? ಲವ್ ಅಲ್ಲಿ ಇದೆಲ್ಲ ಕಾಮನ್. ಹಲೋ ಮೆಹಂದಿ ಹಾಕ್ ನಡೀರಿ. ಓಹೋ ಬನ್ನಿ ಸರ್ ನೋಡು ಸ್ವಲ್ಪ ನಾತ್ರ ಜವಾಬ್ದಾರಿ ಇಲ್ಲ. ಇವತ್ತಾದ್ರೂ ನನ್ ಬೈಬೇಡ್ರಿ. ನೀವ್ ಹೋಗಿ ನಿಮ್ ಕೆಲ್ಸ ನೋಡಿ. ಹೋಗಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆಗೆ ಬಾರೋ. ಸರಿಮಾ. ಪುರೋಹಿತ್ರಿ ಪೂಜೆಗೆ ಏನಾದ್ರು ಬೇಕಿತ್ತಾ? ಆಕಾಶವೇ ಬೀಳಲಿ ಮೇಲೆ ಏನೋ. ಇವಳು ಐಶ್ವರ್ಯ. ನೀನಾ? ಓ ಆಗ್ಲೇ ಪರಿಚಯ ಇದೆಯಾ? ಇಲ್ಲಪ್ಪ ನಾ ಇದಕ್ ಮುಂಚೆ ಇವಳನ್ನ ನೋಡೇ ಇಲ್ಲ. ನಾನು ನೋಡಿಲ್ಲ. ಮತ್ತೆ ನೀನಾ ಅಂತಿದ್ರಿ? ಹಾಯ್ ಹಲೋ ಅನ್ನೋದು ತುಂಬಾ ರೆಗ್ಯುಲರ್ ಅಲ್ವಾ, ಜಸ್ಟ್ ಫಾರ್ ಚೇಂಜ್. ಗಿರಿ ಇವಳು ನಿಮ್ಮ ಅಕ್ಕನ ಮನೆ ಪಕ್ಕದಲ್ಲೇ ಇರೋದ್ ಕಣೋ. ನೋಡು ಎಷ್ಟು ಡೀಸೆಂಟ್ ಆಗಿದ್ದಾಳೆ. ಆ ರಾಕ್ಷಸಿ ತರ ಅಲ್ಲ. ಯಾವ ರಾಕ್ಷಸಿ? ಇವ್ರ ಅಕ್ಕನ್ ಮನೇಲಿ ಹಾಲುಕ್ಸೋ ದಿನ ಅವಳು ಜೋರಾಗಿ ಮ್ಯೂಸಿಕ್ ಹಾಕೊಂಡು ಡಿಸ್ಟರ್ಬ್ ಮಾಡ್ತಿದ್ಲಂತೆ. ಇವ್ನ್ ಮ್ಯೂಸಿಕ್ ಆಫ್ ಮಾಡ್ಸಕ್ಕೆ ಅಂತ ಅವ್ರ ಮನೆಗ್ ಹೋದ್ರೆ ಟಕ್ಕಂತ ಡೋರ್ ಹಾಕಿ ಐ ಲವ್ ಯು ಒಂದು ಐಎಸ್ಟಿ ಕೊಟ್ಬಿಟ್ಟ. ಅದೇ ಲಿಪ್ ಟು ಲಿಪ್ ಕಿಸ್ಸು. ನಾನಾ? ನೀನಲ್ಲ, ಆ ರಾಕ್ಷಸಿ. ಆ ರಾಕ್ಷಸಿ ಹೆಸರೇನಾದ್ರೂ ಗೊತ್ತಾ? ಇಲ್ಲ. ಅವಳ ಹೆಸರು ಐಶ್ವರ್ಯ ಅಂತ. ಅವಳು ನಿಂಗೂ ಗೊತ್ತಾ? ಅವಳು ನಾನೇ. ಓಕೆ ನಾನ್ ಬರ್ತೀನಿ. ಆ ದಿನ ನಾನು ಗಣೇಶ ಮನೆಗ್ ಬಂದು ಹಾಲ್ ಕುಡ್ಕೊಂಡು ಹೋದ ಅಂತ ಮಾತ್ರ ಹೇಳ್ದೆ. ಆದ್ರೆ ನೀನು ಗಣೇಶ, ಶಿವ, ಪಾರ್ವತಿ, ಕುಮಾರಸ್ವಾಮಿ ಎಲ್ರೂ ಫ್ಯಾಮಿಲಿ ಜೊತೆಗ್ ಬಂದು ದೊನ್ನೆ ಬಿರಿಯಾನಿ ತಿನ್ಕೊಂಡು ಹೋದ್ರು ಅಂತ ಹೇಳ್ತೀಯಾ? ಅದು ಸದ್ದು ಇನ್ನೊಂದ್ ಮಾತಾಡಿದ್ರೆ ಕಟ್ ಮಾಡ ನಾಲ್ಗೆನ. ಹೋಗೋ ಹೋಗೋ, ಹೋಗ್ತಾ ಇರು, ಹೋಗೋ. ಎಸ್ ಅಯ್ಯೋ ಗಿರಿ, ಹಾಯ್. ಏನಾಯ್ತು ಇಷ್ಟೊತ್ತಲ್ಲೇ? ಇಂಟರ್ನೆಟ್ಗೆ ಹೋಗಿದ್ದೆ ಕಣೋ. ಏನು ನಿನ್ US ಫ್ರೆಂಡ್ ಜೊತೆ ಚಾಟಿಂಗ್? ಅವಳ ಜೊತೆ ಚಾಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಅವಳ ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ಲು, ನಾನು ನಮ್ ಫ್ಯಾಮಿಲಿ ನಿಮ್ಮೆಲ್ಲರ ಬಗ್ಗೆ ಹೇಳ್ತಿದ್ದೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ. ಕಂಪ್ಯೂಟರ್ ಆಫ್ ಮಾಡಿ ಟೈಮ್ ನೋಡಿದ್ರೆ ಇಷ್ಟೊತ್ತಾಗೋಗಿತ್ತು. ಈಗ ನಿಮ್ ಮನೆಯವ್ರಿಗೆ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ಬೇಕು ಅಷ್ಟೇ ತಾನೆ? ಏನಮ್ಮ ಇಷ್ಟ ಹೊತ್ನಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಅದು ಕಾಲೇಜಿಂದ ಬಂದು ಇಲ್ಲೇ ಟೈಮ್ ಪಾಸ್ ಮಾಡ್ತಿದ್ದೆ. ಏನು? ಹೌದೌದು, ನನ್ನ ಕಂಪ್ನಿ ಕೊಡ್ತಾ ಇದ್ಲು. ನೀನ್ ಇವ್ರ ಜೊತೆ ಸೇರ್ಕೊಂಡು ಟೈಮ್ ಪಾಸ್ ಮಾಡ್ತಿಲ್ಲ, ಈ ವೇಸ್ಟ್ ಬಾಡಿಗಳ ಜೊತೆ ಸೇರ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ. ನಡಿಯಮ್ಮ ಮನೆಗ್ ಹೋಗೋಣ. ಏನೇ ಸುಬಾ ಚೆನ್ನಾಗಿದ್ಯಾ? ಇವನೊಬ್ಬ ಹೇಳಿದ್ರೆ ಕೇಳ್ಸಲ್ಲ, ಹೇಳದೇ ಇದ್ರೆ ಬಿಡೋಲ್ಲ. ಎಲ್ಲ ನನ್ ಕರ್ಮ. ತಲೆನೋವ ನಿಗ್ಲೆಕ್ಟ್ ಮಾಡ್ಬೇಡಯ್ಯ. ಎನಸಿನ್ ತಗೋ, ಬೇಡ ಆಸ್ಪತ್ರೆ ತಗೊಳಯ್ಯ. ಆಯ್ತು ನಡಿಯಮ್ಮ. ಮರಿಬೇಡಯ್ಯ ಪಾಪ ಮರುವು. ಬನ್ನಿ. ಜಮ್ಮು ತುಂಬಾ ಆಡಿಸ್ಬೇಡ. ಲವ್ ಕುಶ್ ಹಿಂದಿ ಇಂಗ್ಲಿಷ್ ಮಸಾಲ ಸಿಡಿ ಕೊಡು ಅಂದ್ರೆ ಯಾಕಯ್ಯ ರಾಮಾಯಣದ ಲವ ಕುಶ ಕೊಟ್ಟಿದ್ಯಾ? ಬೆಳಿಗ್ಗೆ 2 CD ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ ಅದು? ಅದು ಅಯ್ಯೋ, ಈ CD ಇವ್ರಿಗೆ ಕೊಟ್ಬಿಟ್ನಾ? ಹಾಗಾದ್ರೆ ಆ ಮಸಾಲಾ CD ಪ್ರಿಯಾ ಕೊಟ್ಬಿಟ್ಟೆ ಅನ್ಸುತ್ತೆ. ಅಯ್ಯ, ತಗೊಳ್ಳಿ ಸರ್. ಆ ಸಿಡಿ ತಾನೆ? ಓ, ಇದೆಲ್ಲ ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ. ಬೇರೆ ಯಾವ್ದಾದ್ರು ಸಿಡಿ ಇದ್ರೆ ನಾನು ಸುಮ್ನೆ ಇರೋದಿಲ್ಲ. ಒಳ್ಳೇದಾಗ್ಲಿ, ಬರ್ಲಾ? ಹೋಗ್ ಬನ್ನಿ. ನೋಡೋ ಟೈಮಲ್ಲಿ ಕರೆಂಟ್ ಹೋಗದೆ ಇದ್ರೆ ಸಾಕು. ಮಾಮ, ಏನ? ಪ್ರಿಯಾ ಮನೇಲಿ ಒಂದು CD ಕೊಟ್ಟಿದ್ದೀನಿ, ಹೋಗ್ ತಂದ್ಬಿಡ. ನೀನೇ ಹೋಗ್ತಾವ ಮರ. ಏಯ್, ಅದ್ ಮಾಮೂಲಿ CD ಅಲ್ಲ ಕಣೋ, ಮಸಾಲಾ CD. ಸಾವರ್ಸದ ಹೇಳಿದೀನಿ ಇಂಥ ಕೆಲಸ ಮಾಡ್ಬೇಡ್ರು ಅಂತ. ನೀವೇ ಅನ್ಬೋಸಿ, ನಾನು ಹೋಗಲ್ಲ, ನೀನೇ ಹೋಗ್ತಾವಂಬ. ಅಮ್ಮ, ನಾವ್ ಹೋಗ್ ಕೇಳಿದ್ರೆ
ಬೇಕು ಅಂತ ನಾವೇ ಕೊಟ್ಟಂಗಿರುತ್ತೆ. ನೀನೋ ಕೇಳೋ, ನಿನ್ ಮೇಲ್ ಒಳ್ಳೆ ಅಭಿಪ್ರಾಯ ಇದೆ. ನೀನ್ ಕಾಲ್ ಬೇಕಾದ್ರೆ ಇಟ್ಕೋತೀನಿ, ಹೋಗ್ ತಂದ್ಬಿಡು. ಮಾಮ ಲವ್, ನಮಗ್ ಕೆಟ್ಟ ಹೆಸರು ಬಂದ್ರೆ ನಿನ್ಗೂ ಕೆಟ್ಟ ಹೆಸರು ಬಂದಂಗಲ್ವೇನಾ? ನೀವ್ ಉದ್ದಾರ ಆಗಲ್ಲ ಕಣ. ಮಾಮ ಗಿರಿ ಹೋಗೋಷ್ಟ್ರಲ್ಲಿ ಪ್ರಿಯಾ ಮಸಾಲಾ ಸಿಡಿ ನೋಡ್ತಾ ಇದ್ರೆ ಅಲ್ಲ ಯಾಕೆ ಹೇಳ್ದೆ ಅಂದ್ರೆ ಇನ್ನೊಂದ್ಸಲ ಏನಾದ್ರು ಇಂತ ಕೆಲ್ಸ ಮಾಡಿದ್ರೆ ಪ್ರಿಯಾ ನಿನ್ ಮೇಲೆ ಅಟ್ಯಾಕ್ ಇಟ್ಟಾಕ್ ಏನ್ ಮಾಡಿಲ್ವೇನಾ? ಅಟಾಕು ಇಲ್ಲ ಪಟಾಕು ಇಲ್ಲ. ಅವಳು ಶೂಟಿಂಗ್ ಹೋಗಿದ್ಲು, ಮನೆ ಕೆಲ್ಸದವ್ರ ಹತ್ರ ಇಸ್ಕೊಂಬಂದೆ. ನೀನೇನಾದ್ರೂ ಈ ಬಿಸ್ನೆಸ್ ಕಂಟಿನ್ಯೂ ಮಾಡಿದ್ರೆ ನಾನೇ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ.